ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವಿವತ್ತು ಬಂದಿದ್ದೀವಿ ಹೊಸೂರಲ್ಲಿರೋ ಚಂದ್ರಚೂಡೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದು ಚಂದ್ರಚೂಡೇಶ್ವರ ಮತ್ತು ಮರಗದಮ್ಮ ಅಂಬಳ್ ಅನ್ನೋ ದೇವಸ್ಥಾನ ಇದು. ಇದು ಮುಗಿಸ್ಕೊಂಡ್ರೆ ನಿಮ್ಗೆ ಸ್ವಲ್ಪ ದೂರದಲ್ಲೇ ಕಾಲಭೈರವೇಶ್ವರ ದೇವಸ್ಥಾನ ಇದೆ. ಒಂದು 100 ಮೀಟ್ರ್ ಅಂತರದಲ್ಲಿದೆ. ಕಾಲಭೈರವೇಶ್ವರ ದೇವಸ್ಥಾನ ಆದಮೇಲೆ ಹೊರಡಬೇಕಂದ್ರೆ ನಿಮ್ಗೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಆ್ಯಕ್ಚುಲಿ ನೀವು ಆ ಕಡೆ ಬಂದರೆ ಫಸ್ಟ್ ಅದೇ ಸಿಗೋದು. ಆದರೆ ಬಂದವರೆಲ್ಲ ಏನು ಮಾಡ್ತಾರೆ, ಚಂದ್ರಚೂಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ತಾರೆ ಕಾಳಿಕಾಂಬ ದೇವಸ್ಥಾನ ಅಂದ್ಬಿಟ್ಟು. ಕಾಳಿಕಾಂಬ ದೇವಸ್ಥಾನವೂ ಕೂಡ ತುಂಬ ಚೆನ್ನಾಗಿದೆ. ನಿಮಗಿಲ್ಲಿ ಅಂಥದ್ದು 800 ವರ್ಷಕ್ಕೂ ಹಳೆಯ ದೇವಸ್ಥಾನ ಅಂತ ಹೇಳಲಾಗ್ತಾಯಿದೆ. ಇದು ನಿಮಗೆ ಬೆಂಗಳೂರಿಂದ 45 ಕಿಲೋಮೀಟ್ರ್ ಇದೆ ಮತ್ತು ಹೊಸೂರಿಂದ 3 ಕಿಲೋಮೀಟ್ರ್ ಇದೆ. ಸೊ ಏನಿಲ್ಲ ಅಂದರೂ ನೀವು ಬಂದರೆ ಒಂದು 2 to 3 hours ಆಗುತ್ತೆ ದೇವಸ್ಥಾನ ಫುಲ್ ಒಳಗಡೆ ನೋಡಲಿಕ್ಕಿರ್ಬೋದು, ಹೊರಗಡೆ ವ್ಯೂ ನೋಡಲಿಕ್ಕಿರ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಫ್ಯಾಮಿಲಿ ಜೊತೆ ಬಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಹಳೆಯ ಅಂದರೆ ತುಂಬ ಪ್ರಾಚೀನ ದೇವಸ್ಥಾನ ಇರೋದ್ರಿಂದ ತುಂಬಾ ಕೆತ್ತನೆಗಳಿದೆ ಒಳಗಡೆ. ಫೋಟೋ ಮತ್ತು ವೀಡಿಯೋ ತೆಗಿಲಿಕ್ಕೆ ಅವಕಾಶ ಇರೋಲ್ಲ. ಮಹಾಗಣಪತಿ ಇರ್ಬೋದು, ಷಣ್ಮುಖ, ವಿಷ್ಣು, ಲಕ್ಷ್ಮಿ ಅಂತ ತುಂಬ ಕೆತ್ತನೆಗಳಿದೆ. ಒಂದು ಸಲ ಏನಂದರೆ ನೀವು ಹೋಗ್ಬೇಕಂದ್ರೆ ಒಂದು 2-3 ಚಿಪ್ ಬಾಳೆಹಣ್ಣು ತೊಗೊಂಡೋಗಿ ಅಲ್ಲಿ ನಿಮ್ಗೆ ಫೀಡ್ ಮಾಡಲಿಕ್ಕೆ ಹಸುಗಳು ಸಿಗುತ್ತೆ. ಹಸು ಇರ್ಬೋದು, ಮೇಕೆಗಳು ಸಿಗುತ್ತೆ. ಮಕ್ಕಳ ಜೊತೆ ಹೋದರೆ ತುಂಬ ಖುಷಿ ಪಡ್ತಾರೆ.